ಭೂಮಿ, ಈಗ ನೀನು ತಾಯಿ ಆಗ್ತಿದ್ಯಾ. ನಿನಗ್ ಹುಷಾರಾಗಿರ್ಬೇಕು. ಅಜಿತಾ, ನೀನ್ ತಂದೆ ಆಗ್ತಿದ್ಯಾ ಕಣೋ. ಶ್ರವಣ, ಕೊನೆಗೂ ನನ್ನ ಆಸೆ ಪ್ರಕಾರ ನಮ್ಮನೆಗೆ ಮಗು ಬರ್ತಿದೆ. ತುಂಬಾ ಸಂತೋಷ ಆಗ್ತಿದೆ ಕಣೋ. ಆ ದೇವ್ರು ನನ್ನ ಆಸೆನ ಈಡೇರಿಸ್ಬಿಟ್ಟ. ಇಷ್ಟು ದಿನ ನಿನ್ನ ಮಗ ಅಂತ ಕರಿತಿದ್, ಈಗ ನಿನಗ್ ಮಗು ಆಗ್ತಿದೆ, ನೀನ್ ಅಪ್ಪ ಆಗ್ತಿದ್ಯಾ. ನನಗೆ ಖುಷಿ ತಡ್ಕೊಳಕ್ ಆಗ್ತಿಲ್ಲ ಕಣ. ಕಂಗ್ರಾಚುಲೇಷನ್ಸ್. ಅಜಿತ್, ಇಂಥ ಟೈಮಲ್ಲಿ ಅವಳಿಗೆ ನಿನ್ನ ಅವಶ್ಯಕತೆ ತುಂಬಾನೇ ಇರುತ್ತೆ. ಡ್ಯೂಟಿ ಅಂತ ಮೂರತ್ತು ಆಚೆನೇ ಇರಬೇಡ. ಬಿ ವಿತ್ ಹರ್. ನನ್ನ ಮಗಳನ್ನ ಜೋಪಾನ ನೋಡ್ಕೊ. ಇದೀಗ ಸಾಧ್ಯ? ನಾನು ಸಾಹೇಬ್ರು ಇಬ್ರು ಒಂದೇ ಮಂಚದ ಮೇಲೆ ಮಲ್ಗಿದ್ರು. ನಿಮ್ ಮಿತಿನ ನಾವ್ ಯಾವತ್ತೂ ದಾಟಿಲ್ಲ. ನಿಜವಾದ ಗಂಡ ಹೆಂಡತಿ ತರ ಒಂದ್ ಕ್ಷಣನೂ ನಡ್ಕೊಂಡಿಲ್ಲ. ಆದ್ರೂ ಹೇಗ್ ನಾನು ಇಲ್ಲ ನಾನ್ ಪ್ರೆಗ್ನೆಂಟ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲೇ ಅತ್ತೆ ಹತ್ರ ಹೋಗಿ ಹೇಳ್ಬೇಕು. ಅತ್ತೆ, ನಾನ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಒಂದ್ ಸ್ವಲ್ಪ ನನ್ ಜೊತೆ ಬರ್ತೀರಾ? ಅಯ್ಯೋ, ಹೇಳಿನಂತೆ ಇರು ಭೂಮಿ. ಏನೇ ಇದ್ರು ನಿನಗ್ ಮಗು ಆಗೋವರ್ಗು ನಿನ್ ಮಾತನ್ನ ಕೇಳೋದೇ ನನ್ ಕೆಲ್ಸ. ನಿನ್ ಬೇಕು ನಿನ್ ಬೇಡಗಳನ್ನ ನೋಡ್ಕೊಳ್ಳೋದೇ ನನ್ ಕೆಲ್ಸ. ಈಗ ನಿನ್ಗೆ ಏನಾದ್ರೂ ತಿನ್ಬೇಕು ಅನಿಸ್ತಿದ್ಯಾ? ಏನಾದ್ರೂ ತಿನ್ಬೇಕು ಅನ್ಸಿದ್ರೆ ಹೇಳು, ನೀನ್ ಕೇಳ್ತಾ ಇರು, ನಾನ್ ಮಾಡ್ಕೊಡ್ತಾ ಇರ್ತೀನಿ. ಓಕೆನಾ? ಅಯ್ಯೋ ಭೂಮಿ, ಆಮೇಲೆ ಮಾತಾಡಿದ್ರಾಯ್ತು. ನೀವ್ ಮೊದ್ಲು ಕೂತ್ಕೋ, ದೃಷ್ಟಿ ತೆಗೀಡ. ಕೂತ್ಕೋ. ಪಲ್ಲವಿ, ಆಂತಿ ತಗೊಂಬಾ. ಸರಿ ಅಮ್ಮ, ಬಾ. ಭೂಮಿ, ನೀನ್ ಕೂತ್ಕೋ, ಮೆತ್ತಗೆ, ನಿಧಾನ. ಅಜಿತ್ ಕೂತ್ಕೊಳ್ಳು. ಕೂತ್ಕೊಳ್ಳ, ಸುಮ್ನೆ ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾನೆ. ಪಲ್ಲವಿ, ಆಚೆ ಸ್ವಲ್ಪ. ಅಜಿತಾ, ಇಲ್ಲೋ. ಭೂಮಿ, ಅಂತೂ ನಮ್ಮೆಲ್ಲರ ಆಸೆನ ಈಡೇರಿಸ್ತಿದ್ಯಾ. ಈ ಮನೆಗೆ ಒಂದು ಪುಟ್ಟ ಮಗನ್ ಕೊಡ್ತಿದ್ಯಾ. ಕಂಗ್ರಾಚುಲೇಷನ್. ಏನು ನಿಮ್ಮಿಬ್ರು ಮುಖದಲ್ಲಿ ಒಂದ್ ಸ್ವಲ್ಪನೂ ಖುಷಿನೇ ಕಾಣಿಸ್ತಿಲ್ಲ. ಏನೋ ನಾವಿಬ್ರು ನಿಜವಾಗ್ಲೂ ಮದ್ವೆನೇ ಆಗಿಲ್ಲ. ಈ ಪ್ರೆಗ್ನೆನ್ಸಿ ವಿಷಯ ಎಲ್ಲ ಬರೀ ನಾಟಕ ಅನ್ನೋ ತರ ಲುಕ್ ಕೊಡ್ತಿದ್ದೀರಾ ಅಲ್ವಾ ಅತ್ತೆ? ನೋಡಿ. ಹಾ, ಯಾಕ್ ಭೂಮಿ, ಖುಷಿಯಾಗಿರ್ಬೇಕಾದ ವಿಷಯಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಹಾಗಲ್ಲ ಅತ್ತೆ, ನಮ್ಗೆ ಇದು ಜೀವನದಲ್ಲಿ ಮೊದಲನೇ ಎಕ್ಸ್ಪೀರಿಯನ್ಸ್ ಅಲ್ವಾ, ಹಾಗಾಗಿ ಈ ಸಿಚುಯೇಷನ್ ಅಲ್ಲಿ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಲ್ವಾ ಭೂಮಿ? ಹಾ ದೇವ್ಯಾ, ನಿಮ್ಮ ಅಷ್ಟೇ. ಆದ್ರೂ ಕುಪ್ಪಳಿಸೋ ವಿಷಯಕ್ಕೆ ಯಾಕೆ ಡಲ್ ಆಗಿದ್ಯಾ? ಮಗುನ ಹೆತ್ಕೊಡಿ ಸಾಕು. ಮಗು ಹೊಡೆಯೋದಷ್ಟೇ ನಿನ್ ಕೆಲ್ಸ. ಅದನ್ನ ಎತ್ತಾಡ್ಸೋದಕ್ಕೆ ಇಡೀ ಒಂದು ಟೀಮೇ ಇದೆ. ನೀನ್ ಆರಾಮಾಗಿರು, ಸರಿನಾ? ಭೂಮಿ, ಇನ್ಮೇಲೆ ನೀನು ತುಂಬಾ ಹುಷಾರಾಗಿರ್ಬೇಕು. ಎಲ್ಲಿ ಇಂದ್ರಲ್ಲಿ ಜಂಕ್ ಫುಡ್ ಎಲ್ಲ ತಿನ್ನೋ ಹಾಗಿಲ್ಲ, ಗೊತ್ತಾಯ್ತಾ? ಈ ಟೈಮಲ್ಲಿ ಅತ್ಗೆ ಮನ್ಸಿಂದಾನು ಖುಷಿಯಾಗಿರ್ಬೇಕು. ಹಾಗೆ ಅವ್ರನ್ನ ನಗ್ನಗ್ತಾ ಇರೋ ತರ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ನಿಮ್ದು ಮಾವ. ಸುಮ್ನೆ ಅವ್ರ ಮೇಲೆ ಏನೇನೋ ರೆಸ್ಟ್ರಿಕ್ಷನ್ ಹಾಕಿ ಅವ್ರನ್ನ ಹೆದರ್ಸ್ಬೇಡಿ. ಸರಿನಪ್ಪ, ನಿನ್ ಅತ್ತಿಗೆನ ಅವಳ ಹೊಟ್ಟೆಲಿರೋ ಮಗುನ ಎರಡನ್ನೂ ನಾನು ಜೋಪಾನ ನೋಡ್ಕೊಂತೀನಿ. ಓಕೆ ಮದರ್ ಇಂಡಿಯಾ, ನಮ್ ಅತ್ತಿಗೆಗೆ ಏನೇನ್ ತಿನ್ಬೇಕು ಅಂತ ಆಸೆ ಆಗತ್ತೋ ಅದನ್ನೆಲ್ಲ ನೀನ್ ಮಾಡ್ಕೊಡ್ಬೇಕು ಅವ್ರಿಗೆ. ಓಕೆನಾ? ಆಯ್ತು ಮಹಾಪ್ರಭುಗಳ್. ಭೂಮಿ, ನಿನ್ಗೆ ಹೆರಿಗೆ ಆಗಿ ಮಗು ಒಂದ್ ಹೆತ್ಕೊಟ್ಬಿಡು ಸಾಕು. ಆಮೇಲೆ ನೋಡ್ತಾ ಇರು, ಇಡೀ ಮಂಡ್ಯಾಗೆ ಗೊತ್ತಾಗ್ಬೇಕು. ಆ ರೀತಿ ಆ ಮಗು ನಾಮಕರಣ ಅದ್ಧೂರಿಯಾಗಿ ಮಾಡ್ತೀವಿ ಅಲ್ವರಿ? ಆಮೇಲೆ ಇಡೀ ಊರಿಗೆ ಊಟ ಹಾಕಿಸ್ಬಿಡೋಣ. ಏನಂತೀರಾ? ಅಜಿತಾ, ಭೂಮಿ ಯಾಕೋ ತುಂಬಾ ಸುಸ್ತಾದೋಳ್ ತರ ಕಾಣ್ತಿದ್ದಾಳೆ. ರೂಮ್ ಕರ್ಕೊಂಡು ಹೋಗೋಣ. ಹಾ ಮಾವ, ನಾನು ಅದೇ ಅನ್ಕೊಂತ ಇದ್ದೆ. ಭೂಮಿ, ಬಾ ಹೋಗೋಣ. ಹೋಗಮ್ಮ, ಮೆತ್ತಗೆ, ನಿಧಾನ. ವಾ, ಗುಡ್ ಜಾಬ್. ಅಮೌಂಟು ಆಲ್ರೆಡಿ ನೀನ್ ಕೇಳಿದಕ್ಕಿಂತ ಹೆಚ್ಚಾಗಿ ಸೆಂಡ್ ಮಾಡಿದೀನಿ. ಆಮೇಲೆ ಇನ್ನೊಂದ್ ವಿಷಯ, ಈ ರಿಪೋರ್ಟ್ ಚೇಂಜ್ ಮಾಡಿರೋ ವಿಷಯ ನಮ್ಮಿಬ್ರು ಮಧ್ಯನೇ ಇರ್ಬೇಕು, ಯಾರಿಗೂ ಗೊತ್ತಾಗ್ಬಾರ್ದು. ಓಕೆ? ಯಾರ್ ರಿಪೋರ್ಟ್ ಚೇಂಜ್ ಮಾಡಿಸ್ದೆ? ಅದೇ ಭೂಮಿ, ಇದು ಹೇಗಿದ್ರು ಅವಳು ಹೋಗಿದ್ದು ನಮ್ ಫ್ಯಾಮಿಲಿ ಡಾಕ್ಟರ್ ಹತ್ರನೇ ಅಲ್ವಾ? ಆ ನರ್ಸು ನನಗೆ ಪರಿಚಯ ಇದ್ಲು. ಅದಕ್ಕೆ ಭೂಮಿ ಪ್ರೆಗ್ನೆನ್ಸಿ ರಿಪೋರ್ಟ್ ನ ಚೇಂಜ್ ಮಾಡಿಸ್ಬಿಟ್ಟೆ. ಯಾಕೆ ಹಾಗೆ ಮಾಡಿಸ್ದೆ? ಅತ್ತೆ, ಅಜಿತ್ ಮತ್ತೆ ಭೂಮಿ ನಿಜವಾಗ್ಲೂ ಗಂಡ ಹೆಂಡ್ತಿನ ಅಂತ ನಂಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಅದಕ್ಕೆ ಈ ರೀತಿ ಮಾಡ್ದೆ. ಹಾಗಾದ್ರೆ ಭೂಮಿ ನಿಜವಾಗ್ಲೂ ಪ್ರೆಗ್ನೆಂಟ್ ಅಲ್ಲ? ಇಲ್ಲ ಅತ್ತೆ, ಅವಳು ನಿಜವಾಗ್ಲೂ ಪ್ರೆಗ್ನೆಂಟ್ ಅಲ್ಲ. ಅದೇ ಅತ್ತೆ, ನಾನ್ ಅವತ್ ನಿಮಗ್ ಹೇಳಿದ್ನಲ್ಲ, ಅಜಿತ್ ಭೂಮಿನ ಡಿನ್ನರ್ ಡೇಟ್ ಅಂತ ಕರ್ಕೊಂಡ್ ಹೋದಾಗ ಅವನು ಅವಳ ಹತ್ರ ತುಂಬಾ ರೊಮ್ಯಾಂಟಿಕ್ ಆಗಿ ಮೂವ್ ಮಾಡ್ತಿದ್ದ. ಆ ಟೈಮಲ್ಲಿ ಅವಳು ನನ್ನ ಕದ್ದು ನೋಡ್ತಿದ್ಲು. ನಾನು ನೋಡಿದ ತಕ್ಷಣ ಅವಳು ಡ್ರಾಮಾ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಲು. ಅತ್ತೆ, ಅಲ್ಲ ನೀವೇ ಹೇಳಿ, ದುಂಬಿ ಬರ್ದೆ ಹೂ ಹೇಗ್ ಅರಳಕ್ ಸಾಧ್ಯ? ಇನ್ನೊಂದ್ ವಿಷಯ ಅತ್ತೆ, ನಾನು ಎಷ್ಟ್ ಜಾಣೆ ಗೊತ್ತಾ? ನಮ್ಮಮ್ಮ ಡಾಕ್ಟರ್ನ ವಿಚಾರಿಸೋದಕ್ಕಿಂತ ಮುಂಚೆ ನಾನೇ ಆ ನರ್ಸ್ ಕಾಲ್ ಮಾಡಿ ಎಲ್ಲ ವಿಷಯ ತಿಳ್ಕೊಂಡೆ. ಆ ಭೂಮಿ ಪ್ರೆಗ್ನೆಂಟ್ ಆಗಿಲ್ಲ ಅತ್ತೆ, ಚೆನ್ನಾಗ್ ಕೆಲ್ಸ ಮಾಡಿದಾಳೆ. ಕೆಲ್ಸ ಮಾಡಿ ಸುಸ್ತಾಗಿದೆ. ಬಿಟ್ಟಿ ಪಾನಿಪುರಿ ಸಿಕ್ತಲ್ಲ, ಚೆನ್ನಾಗ್ ಅದನ್ನ ತಿಂದು ಫುಡ್ ಪಾಯ್ಸನ್ ಆಗಿ ವಾಮಿಟ್ ಆಗಿದೆ ಅಷ್ಟೇ. ಅದನ್ನೇ ಆ ನರ್ಸ್ ಹೇಳಿದ್ದು.
ಆ ಭೂಮಿ ಪ್ರೆಗ್ನೆಂಟ್ ಅಂತ ರಿಪೋರ್ಟ್ ಮಾಡ್ಸಿದ್ರೆ ಅಜಿತ್ ಮತ್ತೆ ಭೂಮಿ ನಿಜವಾಗ್ಲೂ ಮದ್ವೆ ಆಗಿದಾರೋ ಇಲ್ವೋ ಅನ್ನೋದು ಹೊರಗ್ ಬರುತ್ತೆ. ಅದಕ್ಕೆ ಅತ್ತೆ ಭೂಮಿ ಪ್ರೆಗ್ನೆನ್ಸಿ ರಿಪೋರ್ಟ್ ನ ಪಾಸಿಟಿವ್ ಆಗಿ ಬರೋ ಹಾಗೆ ಮಾಡ್ದೆ. ಈಗ ಈ ರಿಪೋರ್ಟ್ ಇಟ್ಕೊಂಡು ಅಜಿತ್ ಮತ್ತೆ ಭೂಮಿ ನಿಜವಾಗ್ಲೂ ಮದ್ವೆ ಆಗಿಲ್ಲ ಅಂತ ಪ್ರೂವ್ ಮಾಡ್ತೀನಿ. ಹೇಗೆ? ಹೇಗ್ ಪ್ರೂವ್ ಮಾಡ್ತೀಯ? ಅಲ್ಲ ಅತ್ತೆ, ಅವ್ರಿಬ್ರು ನಿಜವಾಗ್ಲೂ ಗಂಡ ಹೆಂಡತಿ ಆಗಿದ್ರೆ ಹೆಂಡತಿ ಪ್ರೆಗ್ನೆಂಟ್ ಆಗಿರೋದು ಗಂಡಂಗ್ ಗೊತ್ತಾಗ್ಬೇಕಿತ್ತಲ್ವಾ? ಎಲ್ರು ಕೇಳಕ್ ಖುಷಿ ಪಡ್ಬೇಕಾದ್ರೆ ಅವ್ರಿಬ್ರು ಮುಖ ನೋಡ್ಬೇಕಿತ್ತು. ಶಾಕ್ ಅಲ್ಲಿ ನೋಡ್ತಿದ್ದ ಅವನು ನನ್ ಹೆಂಡತಿ ಪ್ರೆಗ್ನೆಂಟೇ ಆಗಿಲ್ವಲ್ಲ ಅಂತ. ಅದ್ಯಾಕೆ? ಇದ್ರಲ್ಲೇ ಗೊತ್ತಾಗತ್ತಲ್ವಾ ಅತ್ತೆ, ಕಳ್ಳನ್ ಮನ್ಸು ಉಳ್ಗೆ ಅಂತ. ಅವಳು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾಗ್ಬಿಟ್ರೆ ಎಲ್ಲರ ಮುಂದೆ ಗೊತ್ತಾಗ್ಬಿಡತ್ತಲ್ಲ. ಈಗ ಇದೇ ಪಾಯಿಂಟ್ ಇಟ್ಕೊಂಡು ಅಜ್ಜಿ ಹತ್ರ ರಿಪೋರ್ಟ್ ತಗೊಂಡ್ ಹೋಗಿ ಭೂಮಿ ನಿಜವಾಗ್ಲೂ ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳ್ತೀನಿ. ಅವಾಗ ಅಜ್ಜಿ ಹತ್ರ ಅಜಿತ್ ಮತ್ತೆ ಭೂಮಿ ನಿಜವಾಗ್ಲೂ ಮದ್ವೆ ಆಗಿಲ್ಲ ಅಂತ ಹೇಳಿದ್ರೆ ಅಜ್ಜಿ ನಂಬ್ತಾರಲ್ವಾ? ಅತ್ತೆ, ನಮ್ ಅಜಿತ್ ನ ಮದ್ವೆ ಆಗೋದಕ್ಕೆ ಅಂಜುಗ್ ಇನ್ನೂ ಅವಕಾಶ ಇದೆ. ಅತ್ತೆ, ನಾನಿಷ್ಟೆಲ್ಲ ತಲೆ ಓಡ್ಸಿ ರಿಪೋರ್ಟ್ ಚೇಂಜ್ ಮಾಡ್ಸಿದೀನಲ್ಲ, ಅದಕ್ಕೆ ನಿಮ್ಗೆ ಏನಾದ್ರೂ ಗಿಫ್ಟ್ ಕೊಡ್ಬೇಕು ಅನ್ಸಿದ್ರೆ ಕೊಡಿ. ಈಗ ನಾನು ಏನ್ ಮಾಡ್ಲಿ ಸಾಹೇಬ್ರೆ? ಮನೆಯವರೆಲ್ಲ ನನ್ನ ಪ್ರೆಗ್ನೆಂಟ್ ಅಂತ ಅನ್ಕೊಂಡಿದ್ದಾರೆ. ಅಪ್ಪಿ ತಪ್ಪಿ ಲಕ್ಷ್ಮಕ್ಕಂಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಅಷ್ಟೇ ಕತೆ. ಏನ್ ಮಾಡ್ಲಿ ಸಾಹೇಬ್ರೆ? ಭೂಮಿ, ನೀನ್ ಟೆನ್ಷನ್ ಆಗ್ಬೇಡ. ನೋಡು, ನಿನ್ಗೆ ಎಷ್ಟು ಟೆನ್ಷನ್ ಆಗ್ತಿದ್ಯೋ ನನಗೂ ಅಷ್ಟೇ ಟೆನ್ಷನ್ ಆಗ್ತದೆ. ಈ ತರ ನಾವು ಟೆನ್ಷನ್ ಆಗಿ ಕುತ್ಕೊಂಡ್ರೆ ಇದನ್ನ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಕೂಲಾಗಿ ಕುತ್ಕೊಂಡು ಏನ್ ಮಾಡ್ಬೋದು ಏನ್ ಮಾಡ್ಬಾರ್ದು ಅಂತ ಯೋಚನೆ ಮಾಡೋಣ. ಯೋಚನೆ ಮಾಡಕ್ ಏನ್ ಉಳಿದಿದೆ ಸಾಹೇಬ್ರೆ? ನಾನ್ ನಿಮ್ಮನ್ನ ಮದ್ವೆ ಆಗಿದ್ದು 1 ವರ್ಷದ ಮಟ್ಟಿಗೆ ನಿಮ್ ಜೊತೆಲಿದ್ದು, ಆಮೇಲೆ ನಮ್ಮಮ್ಮನ ಬಿಡ್ಸ್ಕೊಂಡು ಹೋಗೋಣ ಅಂತ. ಆದ್ರೆ ಈಗ ಊರ್ಗೆಲ್ಲ ಗೊತ್ತಾಗಿದೆ ನಾನ್ ಪ್ರೆಗ್ನೆಂಟ್ ಅಂತ. ಆಚೆ ಕೇಳೋರ್ಗೆ ನಾನ್ ಏನಂತ ಉತ್ತರ ಕೊಡ್ಲಿ? ನಮ್ಮಮ್ಮಂಗ್ ಏನಂತ ಮುಖ ತೋರಿಸ್ಲಿ? ಹಾಳಾಗೋಯ್ತು ನನ್ ಲೈಫ್, ಹಾಳಾಗೋಯ್ತು ನನ್ ಲೈಫ್ ನ ಬರ್ಬಾದ್ ಮಾಡ್ಬಿಟ್ರಿ ಸಾಹೇಬ್ರೆ ನೀವು. ಇದೊಂದು ಚೆನ್ನಾಗೈತಲ್ಲ, ಹುಚ್ಚಿ ತರ ಮಾತಾಡ್ಬೇಡ ನೀನು. ಅಲ್ಲ, ಫಸ್ಟ್ ನೀನ್ ಪ್ರೆಗ್ನೆಂಟ್ ಅಲ್ಲ ಅಂದ್ರು ಆ ರಿಪೋರ್ಟ್ ಅಲ್ಲಿ ಏನಕ್ಕೆ ಪ್ರೆಗ್ನೆಂಟ್ ಅಂತ ಬಂತು ಅದನ್ನ ಯೋಚನೆ ಮಾಡ್ಬೇಕಲ್ವಾ ಫಸ್ಟ್ ನಾವು. ಯೋಚನೆ ಮಾಡಕ್ ಏನಿದೆ ಸಾಹೇಬ್ರೆ? ನಾವಿಬ್ರು ಒಟ್ಟಿಗೆ ಒಂದೇ ಮಂಚದ ಮೇಲೆ ಮಲ್ಕೊಂಡಿದ್ಕೆ ನಾನ್ ಪ್ರೆಗ್ನೆಂಟ್ ಆಗ್ಬಿಟ್ನಾ? ಒಂದೇ ಮಂಚದ ಮೇಲೆ ಇಬ್ರು ಒಟ್ಟಿಗೆ ಮಲ್ಕೊಂಡ್ರೆ ಅದ್ ಹೇಗ್ ಪ್ರೆಗ್ನೆಂಟ್ ಆಗೋದಕ್ ಸಾಧ್ಯ? ಮತ್ ಹೇಗೆ? ಆ ರಿಪೋರ್ಟ್ ಅಲ್ಲಿ ನಾನ್ ಪ್ರೆಗ್ನೆಂಟ್ ಅಂತ ಬಂದಿರೋದು ಹೇಗೆ? ಸಾಹೇಬ್ರೆ, ರಿಪೋರ್ಟ್ ಎಲ್ಲ ಏನೋ ತಪ್ಪಾಗಿರುತ್ತೆ ಸಾಹೇಬ್ರೆ. ಇನ್ನೊಂದ್ಸಲ ನಾವು ಹೋಗಿ ಟೆಸ್ಟ್ ಮಾಡ್ಸೋಣ ಪ್ಲೀಸ್ ಸಾಹೇಬ್ರೆ. ಪಕ್ಕ, ಅದೇ ಒಳ್ಳೆ ಐಡಿಯಾ. ಆದ್ರೆ ಈ ಸಲ ಮಾತ್ರ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗೋದ್ ಬೇಡ. ಯಾಕಂದ್ರೆ ನಾವ್ ಅಲ್ಲಿಗೆ ಹೋಗಿದೀವಿ ಅಂತ ನಮ್ಮ ಅಮ್ಮಂಗೆ ಏನಾರು ಗೊತ್ತಾಯ್ತು ಅಂತ ಹೇಳಿದ್ರೆ ಮನೇಲಿ 2ನೇ ವರ್ಲ್ಡ್ ವಾರ್ ಶುರು ಮಾಡ್ತಾರೆ. ಇನ್ನು ಅಪೇಕ್ಷೆಗೆ ಏನಾರು ಗೊತ್ತಾಯ್ತು ಅಂದ್ರೆ ಅವಳು ದಂಡಯಾತ್ರೆನೇ ಶುರು ಮಾಡ್ತಾಳೆ. ಹಾಗಾಗಿ ಇದನ್ನ ಯಾರಿಗೂ ಗೊತ್ತಿಲ್ದಿರ ಸೈಲೆಂಟ್ ಆಗಿ ಡೀಲ್ ಮಾಡ್ಬೇಕು. ಒಂದ್ ಕೆಲ್ಸ ಮಾಡೋಣ, ನಾನು ಯಾವಾಗ್ಲೂ ಸ್ಟೇಷನ್ ಹೋಗೋ ಹಾಗೆ ರೆಡಿಯಾಗಿ ನಾನು ಸ್ಟೇಷನ್ ಹೋಗ್ತೀನಿ ಅಂತ ಮನೆ ಬಿಡ್ತೀನಿ. ನೀನ್ ಅಂಗಡಿಗೆ ಹೋಗ್ಬೇಕು ಅಂತ ರೆಡಿಯಾಗಿ ಮನೆಯಿಂದ ಹೊರಡು. ಆಮೇಲೆ ಬೇರೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡ್ಸೋಣ. ಅಲ್ಲಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ಏನು ಅಂತ. ನೀವ್ ಹೇಳಿದ್ ಕರೆಕ್ಟ್. ಆದ್ರೆ ಅತ್ತೆ ನಾನ್ ಟೀ ಅಂಗಡಿಗೆ ಹೋಗ್ತೀನಿ ಅಂದ್ರೆ ಕಳ್ಸಲ್ವಲ್ಲ? ಸರಿ, ಇನ್ನೊಂದು ಐಡಿಯಾ ಮಾಡೋಣ. ಈಗ ಟೀ ಅಂಗಡಿನ ಬೇರೆಯವ್ರಿಗೆ ಒಪ್ಪಿಸ್ತಾ ಇದ್ದೀವಿ. ಇವತ್ತೊಂದಿನ ನಾನು ಭೂಮಿನ ಕರ್ಕೊಂಡು ಹೋಗಿ ನಾನೇ ಜೊತೆಲಿದ್ದು ಹುಷಾರಾಗಿ ಅವಳನ್ನ ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತ ಅಮ್ಮಂಗ್ ಹೇಳ್ತು ಅಂದ್ರೆ ಅಮ್ಮ ಒಪ್ಕೊಳ್ಳೋಂತ ಚಾನ್ಸಸ್ 100%. ಸೊ ಈ ಐಡಿಯಾನ ಫಾಲೋ ಮಾಡೋಣ. ಥ್ಯಾಂಕ್ ಯು ಸಾಹೇಬ್ರೆ. ಭೂಮಿ ಗರ್ಭಿಣಿ ಅನ್ಕೊಳ್ಳೋ ಹಾಗ್ ಮಾಡಿ ಎಷ್ಟು ಟೆನ್ಷನ್ ಕೊಟ್ಟೆ ನೀನು. ಆ ಕೋಪಕ್ಕೆ ನಿನ್ನ ತುಳಿದು ಸಾಯಿಸಿದ್ರು ಕಡಿಮೆನೆ. ನನ್ನೇ ಚಿಕ್ಕ ಹುಡುಗಿ ಅನ್ಕೊಂಡಿದೀರಾ? ನನ್ನ ಗಂಡನೇ ಇಲ್ಲಿವರೆಗೂ ನನ್ನ ಮುಂದೆ ಧ್ವನಿ ಎತ್ತಿ ಮಾತಾಡಿಲ್ಲ. ಅಂತದ್ರಲ್ಲಿ ನೀವ್ ಹೇಗತ್ತೆ ನನ್ ಕೇನಿಗೆ ಹೊಡಿತೀರಾ? ರಿಯಲಿ ಸಾರಿ ಕಂದ. ಅದು ಅಪ್ಪು, ನನ್ಗೆ ನಿನ್ ಮೇಲೆ ಅತಿಯಾದ ಕಾಳಜಿ ಪುಟ್ಟಿ. ಅದಕ್ಕೆ ಆ ಕಾಳಜಿಯಿಂದಾನೇ ನಿನ್ ಮೇಲೆ ನಾನ್ ಕೈ ಮಾಡಿದ್. ಆದ್ರೂ ನಾನ್ ಮಾಡಿದ್ ತಪ್ಪೇ ಬಿಡ. ಬೇಕಾದ್ರೆ ಆ ತಪ್ಪಿಗೆ ನೀನು ಒಂದ್ಸಲ ನನ್ ಕೆನ್ನೆಗೆ ಹೊಡ್ಬಿಡ. ಅಯ್ಯೋ ಅಯ್ಯೋ ಅತ್ತೆ, ಏನ್ ಮಾಡ್ತಿದ್ದೀರಾ? ಅಪ್ಪ, ಏನ್ ಕೆಲ್ಸ ಮಾಡ್ಕೊಂಡಿದೀಯ ನೀನು? ಸಂಕಟ ಆಗ್ತಿದೆ ನನ್ಗೆ. ಆ ಸಂಕಟದಲ್ಲೇ ತಡೆಯಕ್ಕಾಗ್ದೆ ನಿನ್ ಕೆನ್ನೆಗೆ ಹೊಡ್ದೆ. ಅಪ್ಪು, ನೀನು ರಿಪೋರ್ಟ್ ಚೇಂಜ್ ಮಾಡಿ ಎಂಥ ಕಷ್ಟಕ್ ಸಿಕ್ಕಾಕೊಂಡಿದ್ಯಾ ಗೊತ್ತಾ? ಅಜಿತ್ ಭೂಮಿ ಮದ್ವೆ ಆಗಿ ವರ್ಷನೂ ಕಳ್ದಿಲ್ಲ. ಮದ್ವೆ ಆದ ತಕ್ಷಣನೇ ಮಕ್ಳು ಮಾಡ್ಕೋಬೇಕು ಅಂತ ಏನಿಲ್ವಲ್ಲ. ಎಷ್ಟೋ ಜನ ಮದ್ವೆ ಆಗಿ 4-5 ವರ್ಷಗಳು ಕಳೆದ ಮೇಲೆ ಮಕ್ಳು ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಾರೆ. ಹೇಗಿರೋವಾಗ ಯಾವ ಬೇಸಿಸ್ ಮೇಲೆ ಅಪ್ಪು ನೀನು ಅವಳದು ಫೇಕ್ ಪ್ರೆಗ್ನೆನ್ಸಿ ಅಂತ ರಿಪೋರ್ಟ್ ಚೇಂಜ್ ಮಾಡಿಸಿ ಈಗ ಅದನ್ನ ಅಜ್ಜಿ ಮುಂದೆ ಸಾಬೀತ್ ಬೇರೆ ಮಾಡ್ಬೇಕು ಅಂತ ಹೊರಟಿದ್ಯಾ? ಹೌದಲ್ವಾ? ಸಾರಿ ಅತ್ತೆ, ನನ್ಗೆ ಗೊತ್ತಾಗ್ಲಿಲ್ಲ. ನಾನು ರಿಪೋರ್ಟ್ ಚೇಂಜ್ ಮಾಡಕ್ ಮುಂಚೆ ನಿಮ್ ಹತ್ರ ಬಂದು ಒಂದ್ಸರಿ ಕೇಳ್ಬೇಕಿತ್ತು. ಅವ್ರಿಬ್ರು ನಿಜವಾಗ್ಲೂ ಗಂಡ ಹೆಂಡತಿ ಅಲ್ಲ ಅಂತ ಪ್ರೂವ್ ಮಾಡ್ಬೇಕಿತ್ತು. ಅದಕ್ಕೆ ಈ ರೀತಿ ಮಾಡ್ಬಿಟ್ಟೆ. ದಡ್ಡಿ ಅತ್ತೆ ನಾನು. ಅಲ್ಲ ಅತ್ತೆ, ಇವಾಗ ಅಜ್ಜಿಗ್ ಹೇಗ್ ತಿಳ್ಸೋದು? ಅವ್ರಿಬ್ರು ನಿಜವಾಗ್ಲೂ ಮದ್ವೆ ಆಗಿಲ್ಲ ಅಂತ ಹೇಗ್ ಅರ್ಥ ಮಾಡ್ಸೋದು? ನನಗೆಲ್ಲನೂ ಅರ್ಥ ಆಗತ್ತೆ. ಇಬ್ರು ಸೇರ್ಕೊಂಡು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ನನಗೆ ನೀನ್ ಈ ತರ ಗಾಬರಿಯಿಂದ ಇರೋದು ನೋಡೋದಕ್ಕಾಗಲ್ಲ. ನಾರ್ಮಲ್ ಆಗಿ ಆರಾಮಾಗಿರೋ.
ಸಾಹೇಬ್ರೆ, ಬೇರೆ ಯಾವ್ದಾದ್ರು ವಿಷಯ ಆಗಿದ್ರೆ ನಾನು ಆರಾಮಾಗಿ ಇರ್ತಾ ಇದ್ದೆ. ನನ್ ಮನ್ಸು ಡಬ ಅಂತ ಬಡ್ಕೋತಾ ಇದೆ. ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡಿ. ಒಬ್ಬ ಗಂಡನಾಗಿ ನಿನ್ ಮನ್ಸಲ್ಲಿ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳಕ್ ಆಗದೆ ಇರ್ಬೋದು, ಆದ್ರೆ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ನಿನ್ ಮನ್ಸಲ್ಲಿ ಏನ್ ನಡೀತದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ನೀನ್ ನನ್ ಜೊತೆ ಇರೋ ಒಂದೊಂದು ಕ್ಷಣನೂ ನೀನ್ ಖುಷಿಯಾಗಿ ನಗ್ನಗ್ತಾ ಇರ್ಬೇಕು ಅಂತ ಅನ್ಕೋತೀನಿ. ಅದಕ್ಕೆ ನಾನ್ ಪ್ರಯತ್ನ ಕೂಡ ಪಡ್ತೀನಿ. ಥ್ಯಾಂಕ್ ಯು ಸಾಹೇಬ್ರೆ. ನಿಮ್ ಮಾತ್ನ ನಾನು ಯಾವಾಗ್ಲೂ ನೆನಪಲ್ಲಿ ಇಟ್ಕೋತೀನಿ. ಮುಂದೊಂದ್ ದಿವಸ ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ನಿಮ್ ಮುಖ ನೆನಪಿಸ್ಕೋತೀನಿ. ಧೈರ್ಯವಾಗಿರ್ತೀನಿ ಸಾಹೇಬ್ರೆ. ಆ ದಿನ ಬರಲ್ಲ ಬಿಡು. ಹಾಗಂದ್ರೆ ಅಂದ್ರೆ ನಿಮ್ಮನ್ನ ನಾನ್ ಬಿಟ್ಟು ಹೋದ್ಮೇಲೆ ನನಗ್ ಕಷ್ಟನೇ ಬರಲ್ಲ ಅಂತನಾ? ಹಾ, ಎಕ್ಸಾಕ್ಟ್ಲಿ. ಈಗ ನಾವ್ ಒಂಚೂರು ನಗ್ನಗ್ತಾ ಹೊರಗಡೆ ಹೋಗೋಣ. ಯಾಕಂದ್ರೆ ನೀನ್ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದ ಮನೇಲಿ ಎಲ್ರು ತುಂಬಾ ಖುಷಿಯಾಗಿದ್ದಾರೆ. ನಾವಿಬ್ರು ಬೇಜಾರಾಗಿ ಅಥವಾ ದುಃಖದಲ್ಲಿ ಇತ್ತು ಅಂತ ಹೇಳಿದ್ರೆ ಬೇರೆಯವ್ರಿಗೆಲ್ಲ ಇನ್ನೊಂದಷ್ಟು ಡೌಟ್ ಬರಕ್ ಶುರು ಆಗುತ್ತೆ. ನನ್ಗೋಸ್ಕರನಾದ್ರೂ ಸ್ವಲ್ಪ ಸ್ಮೈಲ್ ಮಾಡಿ. ಸಾಹೇಬ್ರೆ, ಮಗು ತರ ಇದೆ ನನ್ ಪರಿಸ್ಥಿತಿ. ಪರಿಸ್ಥಿತಿ ಏನೇ ಆಗಿರ್ಬೋದು, ನಾನು ಹೇಳಿದ್ದು ಮನೆಯವ್ರಿಗೋಸ್ಕರ ನಗು ಅಂತ. ಪ್ಲೀಸ್, ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಈಗ ನಾನು ಅಮ್ಮನ ಹತ್ರ ಹೋಗಿ ನಿನ್ನ ಇವತ್ತೊಂದಿನ ಆಚೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಂತ ಅವ್ರನ್ನ ಕನ್ವಿನ್ಸ್ ಮಾಡಿ ನಿನ್ನ ಆಚೆ ಕರ್ಕೊಂಡು ಹೋಗ್ತೀನಿ. ಸಾಹೇಬ್ರೆ, ನಂಗೊಂದ್ ಡೌಟ್. ಇವತ್ತೇನೋ ಸುಳ್ಳು ಹೇಳಿ ಅತ್ತೆ ಹತ್ರ ನಾನ್ ಹೊರಗ್ ಹೋಗ್ತೀವಿ. ಆದ್ರೆ ನಾಳೆ ಹೋಗ್ಬೇಕು ಅಂದ್ರೆ ಅವಾಗ ಏನ್ ಮಾಡೋದು? ಇವತ್ತು ಹೋಗಿ ಬೇರೆ ಡಾಕ್ಟರ್ ಹತ್ರ ಒಂದು ಒಪಿನಿಯನ್ ಕೇಳೋಣ. ಅದಾದ್ಮೇಲೆ ರಿಪೋರ್ಟ್ ನಮ್ ಕಡೆನೆ ಬರುತ್ತೆ. ನಿನಗೆ ಆಗ ರೀಸನ್ ಹೇಳಿ ಮನೆಯಿಂದ ಆಚೆ ಹೋಗುವಂತ ಸಿಚುಯೇಷನ್ ಇರಲ್ವಲ್ಲ. ಸರಿ. ಅಜಿತಾ ಅಜಿತಾ ಇದೆಲ್ಲ ಯಾಕ ಮಾತಂದ ಈಗ? ಹೇಳ್ತೀನಿ ರುಚಿನ. ಇಲ್ಲಿ ನೋಡಿಲಿ, ಇದು ನಿನಗೆ 5 ವರ್ಷ ಇದ್ದಾಗ ತೆಗ್ಸಿದ ಫೋಟೋ ನೆನ್ಪಿದ್ಯಾ? ಇಲ್ಲಿ ನೋಡಿಲಿ, ಇದು ಮನಸ್ವಿನಿದು ಕಣೋ. ಅವಳಿಗೆ 3 ವರ್ಷ ಇದ್ದಾಗ ತೆಗ್ದಿದ್ ಫೋಟೋ. ಭೂಮಿ, ಈ ಫೋಟೋ ಇಟ್ಕೊ. ಇರು, ಅಜಿತನ್ ಫೋಟೋ ಕೊಡ್ತೀನಿ. ಭೂಮಿ, ಇದು ನಮ್ಮ ಅಜಿತ್ ಫೋಟೋ ತಗೋ. ಇರು, ನಮ್ಮ ಮನಸ್ವಿನಿ ಫೋಟೋ ಕೊಡ್ತೀನಿ. ಅಮ್ಮ, ಅದೇ ನಂಗೊಂದು ಡೌಟು. ಇದನ್ನೆಲ್ಲ ಈಗ ಯಾಕೆ ತಂದು ತೋರಿಸ್ತಿದ್ಯಾ ಅಂತ ಅರ್ಥನೇ ಆಗಿಲ್ಲ. ಅರ್ಥ ಆಗೋ ತರ ಹೇಳ್ತೀನಿರೋ. ಭೂಮಿ, ಪ್ರೆಗ್ನೆಂಟ್ ಇದ್ದಾಗ ಈ ತರ ಮುದ್ದಾದ್ ಮಕ್ಳು ಫೋಟೋ ನೋಡ್ತಿದ್ರೆ ನಿನಗೂ ಮುದ್ದಾದ್ ಮಕ್ಳೇ ಹುಡ್ತಾರಂತೆ. ನನಗೂ ಅಜಿತ್ ತರನೇ ಮುದ್ದಾದ್ ಮೊಮ್ಮಗು ಬೇಕು ಅಂತ ತುಂಬಾ ಆಸೆ ಭೂಮಿ. ಹಾಗೆ ಮನಸ್ವಿನಿ ಫೋಟೋನು ಆಗಾಗ ನೋಡ್ತಾ ಇರು. ನನಗಂತೂ ಮುದ್ದಾದ ಅಜಿತ್ ಹುಟ್ಟಿದ್ರು ಓಕೆ, ಮುದ್ದಾದ್ ಮನಸ್ವಿನಿ ಹುಟ್ಟಿದ್ರು ಓಕೆ. ಒಟ್ನಲ್ಲಿ ನನಗೆ 7 ತಿಂಗಳ ಒಳಗಡೆ ಒಂದ್ ಮುದ್ದಾದ್ ಮೊಮ್ಮಗು ಬೇಕು ಅಷ್ಟೇ. ಪಲ್ಲವಿ, ಭೂಮಿಗ್ ಜ್ಯೂಸ್ ತಗೊಂಡ್ ಬಾ, ಬೇಗ ಬಾ. ಕುಡ್ ಭೂಮಿ, ಇದು ಆರೆಂಜ್ ಜ್ಯೂಸು, ತುಂಬಾ ಒಳ್ಳೇದು. ಕುಡ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇರು. ನಾನ್ ನಿಂಗೆ ಮಧ್ಯಾಹ್ನಕ್ಕೆ ಅಡ್ಗೆ ರೆಡಿ ಮಾಡ್ತೀನಿ, ಸರಿನಾ? ಚಾಣೆ. ಅಜಿತಾ, ಭೂಮಿ ಚೆನ್ನಾಗ್ ನೋಡ್ಕೊಳ್ಳೋ. ಅಯ್ಯಮ್ಮ, ಅದೇ ನನ್ ಕೆಲ್ಸ ಅಮ್ಮ. ನೀವಿ ನೋಡಿ, ನಾವ್ ಅಡ್ಗೆ ರೆಡಿ ಮಾಡೋಣ. ಹೊತ್ತಾಗುತ್ತೆ. ನೀನ್ ಟೆನ್ಷನ್ ಮಾಡ್ಕೊಂಬಿಡ. ನೋಡು, ಜ್ಯೂಸ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಕುಡ್ಕೊಂಬಿಡು. ಇವತ್ ನಾನು ಅಮ್ಮನ ಹತ್ರ ಮಾತಾಡಿ ನೀನ್ ಆಚೆ ಕರ್ಕೊಂಡು ಹೋಗಿ ಇವಾಗ ಏನ್ ಪ್ರಾಬ್ಲಮ್ ಇದೆ ಅದಕ್ಕೊಂದು ಸೊಲ್ಯೂಷನ್ ಹಾಕೋಣ. ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋಣ. ಇದ್ರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತಲ್ವಾ, ಭೂಮಿ ಹೊಟ್ಟೆಲಿರೋ ಮಗುಗೆ ತುಂಬಾ ಒಳ್ಳೇದು. ನನ್ ಮೊಮ್ಮಗು ಆರೋಗ್ಯವಾಗಿ ಬೆಳಿಬೇಕು ಭೂಮಿ ಹೊಟ್ಟೆಲಿ. ಏನತ್ಯ? ನಾನು ಭೂಮಿನ ಇವತ್ತು ಟೀ ಅಂಗಡಿ ಕರ್ಕೊಂಡು ಹೋಗ್ತಾ ಇದೀನಿ. 1 ಅವರ್ ಹಿಂಗೋಗ್ ಹಂಗ್ ಬರ್ತೀವಿ. ಬೇಕಾಗಿಲ್ಲ. ಭೂಮಿಗ್ ಮಗು ಹುಟ್ಟಿ ಅದಕ್ ನಾಮಕರಣ ಆಗೋವರ್ಗು ನಾನ್ ಮಾತ್ರ ಅವಳನ್ನ ಮನೆಯಿಂದ ಆಚೆ ಕಳ್ಸಲ್ಲ.